ಎಲ್ರಿಗೂ ನಮಸ್ಕಾರ. ನಮ್ಮ ಕಾಲೇಜ್ ನಮ್ಮ ಚಾಯ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಈಗ ನಿಮಗೆಲ್ಲ ತಿಳಿದಿರುವಂತೆ ದ್ವಿತೀಯ PUC ನಂತರ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ತುಂಬ ಬೇರೆ ಬೇರೆ ಕಡೆ ಕೋರ್ಸ್ಗಳಿಗೆ ಜಾಯ್ನ್ ಆಗುವಂಥ ಅವಕಾಶಗಳಿದ್ದಾವೆ. ತುಂಬ ಚಾಯ್ಸಸ್ ಇರೋದ್ರಿಂದ ನಾವು ಇವತ್ತು ಇಂಪಾರ್ಟೆಂಟಾಗಿ ಇಂಜಿನಿಯರಿಂಗ್ ಬ್ರಾಂಚ್ ಹೋಗಲಿಕ್ಕೆ ಜಾಯ್ನ್ ಆಗಲಿಕ್ಕೆ ಯಾವ ಥರದ ಇದೆ, ಯಾವ ಥರದ ಎಕ್ಸಾಮ್ಗಳಿದ್ದಾವೆ. ಕರ್ನಾಟಕ CET ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ತುಂಬ ಜನ ಮಾಡಿದ್ದಾರೆ. ಇವತ್ತು ನಾವು ಸ್ವಲ್ಪ CET ಬಗ್ಗೆ, ನಂತರ ವಿಸ್ತಾರವಾಗಿ ಕಾಮೆಡ್ಕೆ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ನಮ್ಮೊಂದಿಗೆ ಶಿಕ್ಷಣ ತಜ್ಞರು, ಈ ಎಲ್ಲ ಥರದ CET ಕಾಮೆಡ್ಕೆ ಇಂಥ ಕೌನ್ಸಿಲಿಂಗಿಗೆ ತರಬೇತಿಯನ್ನು ಕೊಟ್ಟಂಥವರು, ಕೌನ್ಸಿಲಿಂಗ್ ಮಾಡಿದಂಥ ಪ್ರೊಫೆಸರ್ ವಿಜಯ್ ಬೆಳವಂಕಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ತುಂಬ ಟೈಮ್ ತಗೊಳ್ಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಕಾಮೆಡ್ಕೆದು ಸೀಟ್ ಮ್ಯಾಟ್ರಿಕ್ಸ್ ಬಂದಾಗಿದೆ. ಸೊ ನಾವು ಶುರು ಮಾಡೋಣ. ಸರ್, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ತೆ. ಥ್ಯಾಂಕ್ ಯು. ನೀವು ನಮಸ್ತೆ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಸರ್, ಈಗ CET ಏನೇ ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ CET ಬಗ್ಗೆ ಮಾತಾಡಿ, ನಂತರ ನಾವು ಕಾಮೆಡ್ಕೆ ಹೋಗೋಣ. ನನಗೆ ಮೇನ್ ಅಂದ್ರೆ ಕಾಮೆಡ್ಕೆನಲ್ಲಿ ಏನಕ್ಕೆ ಕಾಮೆಡ್ಕೆ, ಹೌದು, ಕಾಮೆಡ್ಕೆಗೆ ಈ ಕೌನ್ಸಿಲಿಂಗಿಗೆ ಮಾರ್ಗದರ್ಶನ ಯಾಕೆ ಬೇಕು, ಆಯ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ CET ಮತ್ತು ಕಾಮೆಡ್ಕೆ ಇವೆರಡು ಈ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಎಂಟ್ರಿ ಆಗಬೇಕಾದ್ರೆ ಗೇಟ್ವೇ ಇದ್ದ ಹಾಗೆ. CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಆದರೆ ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಆದರೆ ಅದೇ ರೀತಿ ಆಲ್ ಓವರ್ ಇಂಡಿಯಾ, ನಮ್ಮ ಇಡೀ ಭಾರತ ದೇಶದಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ತಗೋಬೇಕಾದ್ರೆ ಅವ್ರಿಗೂ ಸಹ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದು ಕಾಮೆಡ್ಕೆ. ಸೊ ಹಾಗಾಗಿ CET ಅಂದರೆ ಅದು ನಮ್ಮ ಕರ್ನಾಟಕದವರಿಗೆ ಮಿತಿಯಾಗಿರುತ್ತದೆ. ಕಾಮೆಡ್ಕೆ ಅಂದರೆ, ಕಾಮೆಡ್ಕೆ ಮೀನಿಂಗ್ ಅಂದರೆ ಏನಂದರೆ ಕನ್ಸೋರ್ಟಿಯಮ್ ಆಫ್ ಮೆಡಿಕಲ್, ಇಂಜಿನಿಯರಿಂಗ್ ಆ್ಯಂಡ್ ಡೆಂಟಲ್. ಈ ಮೂರೂ ಕೋರ್ಸ್ಗಳಿಗೆ ಕೆಲವು ಪ್ರೈವೇಟ್ ಕಾಲೇಜುಗಳು ಒಕ್ಕೂಟ ಏನು ಸೇರಿ ಮಾಡಿದೆಯಲ್ಲ, ಅದನ್ನು ನಾವು ಕಾಮೆಡ್ಕೆ ಅಂತ ಕರಿತೀವಿ. ಆದರೆ ಈ ಕಾಮೆಡ್ಕೆನಲ್ಲಿ ಕೇವಲ ಪ್ರೈವೇಟ್ ಆ್ಯಂಡ್ ಅನ್ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಪ್ರವೇಶ ನೀಡ್ತಾರೆ. ಆದರೆ ಇವತ್ತಿನ ನಾವು ಒಂದು ಇದರಲ್ಲಿ ಮಾತಾಡ್ತಾ ಇರೋದು ಬರೀ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮಾತ್ರ. ಹೌದು.